बेळगाव जिल्ह्यातील कागवाड विधानसभा मतदारसंघातील ऐनापूर शहराजवळील कृष्णा नदीवर आधारित योजना सुमारे 23 गावांसाठी वरदान ठरणार होती. या योजनेअंतर्गत पहिल्या टप्प्यातील कालव्याला पाणी पुरवठा करण्यात आला आहे. मूळ उद्दिष्ट 63,000 एकर शेतीसाठी पाणी पुरवठा करणं होतं. मात्र सध्या ही योजना फक्त 10,000 एकर शेतीपुरतीच मर्यादित झाली आहे. शेतकऱ्यांना अद्याप 11 फॉर्म देण्यात आलेले नाहीत. भूवापसीचा मोबदला न दिल्याने अधिकाऱ्यांच्या दुर्लक्षामुळे समस्या वाढली आहे. परतावा न दिल्यामुळे शेतकऱ्यांनी कालव्याच्या कामास विलंब केलाय. केवळ 200 मीटर कालव्याचं काम प्रलंबित असल्यानं 7 गावांना पाण्यापासून वंचित राहावं लागतंय. ನೋಡ್ರಿ ಇಲ್ಲಿ ತಕ 2-3 ಹಳ್ಳಿಗೆ ನೀರು ಬಂದಿದಂದ್ರೆ ಎಲ್ಲರಿಗೂ ಬಂದಿಲ್ಲ ರೀ. ಮುಂದಿಂದ ಎಲ್ಲ ಹಳ್ಳಿಗಳಿಗೆ ನೀರು ಬೇಕ್ರಿ. ಎಲ್ಲರೂ ರೈತರು ಈಗ ಮಳೆ ಬಿದ್ದಾನ ಈಗ ಹರಿಶನ ಕಬ್ಬ ಮತ್ತು ಗೊಂಜಾಳ ಹಾಕಾದಾರ್ರಿ. ಅದ್ರಿಗೆ ಎಲ್ಲರಿಗೂ ನೀರು ಬೇಕ್ರಿ. ಇಲ್ಲಿ ಸುಮ್ಮ ಬರೋದು ತೆಂಗಿನಕಾಯಿ ಹೊಡೋದು ಮತ್ತು 4-5 ಹಳ್ಳಿಗೆ ನೀರು ಬರೋದು ಮತ್ತು ಜೂನ್ದಾಗ ಚಾಲು ಮಾಡ್ತೀವಿ ರೀ ಮತ್ತು ಜುಲೈದಾಗ ಚಾಲು ಮಾಡ್ತೀವಿ ರೀ ಹಿಂಗೆ ಅನ್ಲತ್ತಾರ ರೀ. ಮುಂದಿನ ರೈತರು ಏನು ಮಾಡ್ಬೇಕು ರೀ? ಮುಂದಿನ ರೈತರು ಭಾಳ ಕಂಡೀಷನ್ ಬೇಕಾರ್ ಐತೆ ರೀ. ಇನ್ನು ಹಂಗೆ ಮಳೆ ಭೀ ಆಗಲಿಲ್ಲ ರೀ ಜಾಸ್ತಿ. ಮತ್ತು ಎಲ್ಲ ಬಸವೇಶ್ವರ ನೀರಾವರಿ ಚಾಲು ಆಗ್ತೈತೆ ರೀ ಮತ್ತು ನೀರು ಆಗ್ತೈತೆ ರೀ. ಅದ್ರ ಸಲುವಾಗಿ ರೈತರು ಎಲ್ಲ ಕಬ್ಬು ಹಚ್ಚಾರ ರೀ, ಗೊಂಜಾಳ ಭೀ ಹಚ್ಚಾರ ರೀ ಮತ್ತು ಹರಿಶನ ಭೀ ಹಚ್ಚಾರ ರೀ. ಅದಕ್ಕೆ ನೀರು ಬೇಕಾಗಿತ್ತು ರೀ. ನಮಗೆ ನೀರದ ಏನು ಭೀ ಮಾಡ್ಕಿಸಿಂದು ಪ್ರಯತ್ನ ಮಾಡ್ಕಿಸಿಂದು 2 MLA ನಮ್ಗೆ ನೀರು ಬಸವೇಶ್ವರ ನೀರಾವರಿ ಕಂಪ್ಲೀಟ್ ಮಾಡ್ಕಿಸಿಂದು ಕೊಡ್ಬೇಕಂತ ನಮ್ದು ವಿನಂತಿ. ನಿಮ್ಮ ಹೆಸರು? सोन्या बापू. सिंचन विभागाच्या अधिकाऱ्यांच्या दुर्लक्षामुळे अनेक एकर शेतीला पाणी पुरवठा शक्य झालेला नाही. अजित खोत, KMM मराठी, चिक्कोडी.